ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅಂದರೆ ಶುಕ್ರವಾರದ ದಿನವೇ ಇದು ಕಾರ್ ಡೆಲಿವರಿ ಇದ್ದಿದ್ದ ದಿನ. ನಾನು ಮನೆಗೆ ಹೋಗಿ ಮಕ್ಕಳನ್ನ ಪಿಕಪ್ ಮಾಡಿ ಮತ್ತೆ ವಾಪಸ್ ನಮ್ಮ ಮನೆಯವರು ರಿಟರ್ನ್ ಬಂದ್ಬಿಡು ಅಂತ ಹೇಳಿದ್ರು. ಇದು ಕಳ್ಳಳ್ಳಿ ದೇವಸ್ಥಾನ. ಇವರು ಪೂಜೆ ಮಾಡಿಸೋದಕ್ಕೆ ಅಲ್ಲಿಗೆ ಕಾರ್ ತೊಗೊಂಡೋಗಿದ್ರು. ನಮ್ಮ ಮನೆಯವ್ರು ಬಂದು ಪಿಕಪ್ ಮಾಡಿಕೊಂಡು ದೇವಸ್ಥಾನದ ಹತ್ರನೇ ಕರ್ಕೊಂಡ್ಬಂದರು ನನ್ನ ಮಕ್ಕಳನ್ನೂ. ಸ್ಯಾಟರ್ಡೇ ರಜೆ ಇತ್ತಲ್ಲ, ಅದಕ್ಕೆ ಬಂದುಬಿಡಿ, ಒಂದು 2 ಡೇಸ್ ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತೇಳಿ ಕರೆದ್ರು. ನಾನು ಮಿಸ್ ಆಗ್ತೀನಲ್ಲ ಅಂತ ಅನ್ಕೋತಾ ಇದ್ದೆ ಕಾರ್ ಡೆಲಿವರಿ ಟೈಮಲ್ಲಿ. ಅಂದರೆ ಅವರು ಅಲ್ಲಿಂದ ಶೋರೂಮಿಂದ ಡೆಲಿವರಿ ತೊಗೊಂಡು ಬಂದುಬಿಟ್ಟಿದ್ರು. ನಾನು ಪೂಜೆ ಮಾಡಿಸೋ ಟೈಮ್ ಕರೆಕ್ಟಾಗಿ ಬಂದೆ. ಸೊ ಅದಕ್ಕೆ ಅದಾದರೂ ವೀಡಿಯೋ ಮಾಡೋದಕ್ಕೆ ಸಿಕ್ತು. ಅಂದರೆ ನನ್ನ ತಂಗಿ ಅವರು ಕಾರ್ ತೊಗೋಬೇಕು ಅಂತ ಮೊದಲೇ ಹೇಳಿದರು. ಮುಂದೆ ಹೋದ ಸತಿ ಇನ್ನೊಂದು ಯಾವುದೋ ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಮುಂದೆ ಇನ್ನೂ ಒಂದಿದೆ ಅಂತ ಹೇಳಿದ್ದೆ. ಸೊ ಅದು ಇದೇನೇನೆ. ಅವ್ರಿಗೆ ಇನ್ನೊಂದು ಕಾರ್ ಪ್ಲ್ಯಾನ್ ಅವಾಗೆ ತುಂಬ ದಿನಗಳ ಮದುವೆ ಅದು ಹೊಸದ್ರಲ್ಲೇ ಮಾಡ್ಕೊಂಡಿದ್ರು. ಸೊ ಅದು ಈಗ ನೆರವೇರಿದೆ. ತುಂಬ ಚೆನ್ನಾಗಿದೆ ಕಾರು. ಮೊದಲು ಸ್ಪೇಸ್ ಅಷ್ಟರಲ್ಲೇ ಇದ್ದಿತ್ತು ಇನ್ನೊಂದು ಕಾರಲ್ಲಿ. ಈ ಕಾರಲ್ಲಿ ತುಂಬ ಸ್ಪೇಸ್ ಇದೆ. ಆಮೇಲೆ ಅವ್ರಿಗೆ ಹೊಲ್ದು ಬಂದಿದ್ದು ಒಂದು ಕಲರ್ ಬಂದು ಬ್ಲ್ಯಾಕೆ. ಸೊ ಅದಕ್ಕೆ ಅವ್ರಿಗೆ ಬ್ಲ್ಯಾಕೆ ತೊಗೊಂಡಿದ್ದಾರೆ ಕಾರ್ನ. ಕಾರ್ ನೇಮ್ ಬಂದು ಸ್ವಿಫ್ಟ್ ಡಿಸೈರ್ ಟಾಪ್ ಮಾಡಲು. ಅಂದರೆ ಈ ಥರ ಕಾರಲ್ಲಿ ಮೇಲೆ ಇದು ಬರಲ್ಲ, ಗ್ಲಾಸ್ ಬರಲ್ಲ, ಓಪನ್ ಮಾಡೋದು ಇದರಲ್ಲಿ ಇದೆ. ಇನ್ನು ಪೂಜೆ ಎಲ್ಲ ಅಲ್ಲೆಲ್ಲ ಮುಗಿಸ್ಬಿಟ್ಟು ನಾವಿನ್ನು ಓಡೋಷ್ಟರಲ್ಲಿ ಮಳೆನೇ ಬಂತು. ಲೈಟಾಗೆ ಸೋನೆ ಥರ ಮಳೆ ಹುಯ್ತಾನೇ ಇತ್ತು. ಒಂದು 6:30 ಆಗಿತ್ತು. ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಅವರು ನೀವು ಹೋಗಿರಿ, ನಾವು ಸ್ವಲ್ಪ ಜನಕ್ಕೆ ಸ್ವೀಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಅವ್ರ ಮನೆ ಅಂದರೆ ಮನೋವ್ರ ಮನೆ ಕಡೆ ಹೊರಟ್ರು. ಇನ್ನು ನಾವು ಊದೋರಿಗೆ ಕಾಸು ಕೊಡಬೇಕಾಗಿತ್ತು. ಹಾರ ಕೊಟ್ಟಿದ್ರಲ್ಲ ಅವರಿಗೆ. ಅವ್ರು ಬಂದು ನಮ್ಮೂರೇ. ಅದಕ್ಕೆ ನಮ್ಮ ಮನೆಯವರೇ ಕೊಡಿಸಿದ್ದೆ ಅಂತ ಅದಕ್ಕೆ ಹೋಗಿ ಕೊಟ್ಬಿಟ್ಟು ಬರೋಣ ಬಾ ಅಂತೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ನಮ್ಮ ಮನೆಯವ್ರು ಹೊರಟ್ರು. ಈಗ ಆಲ್ರೆಡಿ ನಮ್ಮ ಅಜ್ಜಿ ಬಂದು ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಹೋಗಿರೋಣ ಕೀ ತಗೊಂಡು ಅಂತೇಳ್ಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ವಿ. ಹಾರದವ್ರಿಗೂ ಕಾಸು ಕೊಟ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇನ್ನು ನಾವು ಹೊರಟ್ವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ.